ಆಯಿತು ಗೌರಿ ಲಂಕೇಶ್ ಕೊಲ್ಲಲಿಕ್ಕೆ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇತ್ತು, ಪನ್ಸಾರೆ ಅವ್ರನ್ನ ಅಥವಾ ಇನ್ಯಾರನ್ನೋ ಕೊಲ್ಲಲಿಕ್ಕೆ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇತ್ತು, ಹೀಗಾಗಿ ನಾವು ಕೊಂದ್ವಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡ್ರು ಕೂಡ ಕೊಂದವರು ಕ್ರಿಮಿಗಳೇನೆ. ಕೊಂದವರ ಉದ್ದೇಶ ಉಗ್ರವಾದಿ ಚಟುವಟಿಕೆಗಿಂತ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ಆದರೆ ಅಯೋಧ್ಯೆಯನ್ನು ಕೆಡವಬೇಕು ಅನ್ನೋ ಮನಸ್ಥಿತಿ ಅವ್ರ ಹಿಂದಿರುವ ಉದ್ದೇಶ, ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಯಾಕೆ ಯಾರಿಗಾದರೂ, ಅದರಲ್ಲೂ ಭಾರತೀಯರೇ ಆಗಿರುವ ಡಾಕ್ಟರ್ ಉಮರ್ಗೆ, ಭಾರತೀಯರೇ ಆಗಿರುವ ಮುಜಾಮಿಲ್ಗೆ, ಭಾರತದವರೇ ಆಗಿರುವ ಇಮಾಮ್ ಇರ್ಫಾನಿಗೆ ಅಯೋಧ್ಯೆಯಲ್ಲಿ ನಿಂತಿರುವ ರಾಮ ಮಂದಿರ ಕೆಣಕಬೇಕು, ಅಯೋಧ್ಯೆಯಲ್ಲಿ ನಿಂತಿರುವ ರಾಮ ಮಂದಿರ ಕೆಡುವ ಒಂದು ಮಂದಿರ ಅಂತ ಅನ್ನಿಸ್ಬೇಕು? ಅವ್ರ ಉದ್ದೇಶ ಪ್ರಶ್ನೆ ಮಾಡಬಾರ್ದಾ ನಾವು? ಮೊಟ್ಟ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸುವುದೇನಂತ ಕೇಳಿದರೆ, ಭಾರತದ ಕೆಲ ಮುಸಲ್ಮಾನರಿಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಅವ್ರಿಗೇನಿದ್ರೂ ಕೂಡ ಶರಿಯಾ ಕಾನೂನು ಆಗಬೇಕು, ಪಾಕಿಸ್ತಾನ ಏನು ಹೇಳುತ್ತೋ ಅದನ್ನು ಇಲ್ಲಿ ನಾನು ನಡೆಸಬೇಕು ಅನ್ನುವಂತಹ ಕುತಂತ್ರ ಬುದ್ಧಿ ಇಲ್ಲಿಯ ಕೆಲ ಮುಸಲ್ಮಾನರಿಗಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದಿಂದ ಏನು ಸಂದೇಶ ಬರುತ್ತೋ ಆ ಸಂದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥ ಕೆಲಸ ವಿದ್ಯಾವಂತ ಮುಸಲ್ಮಾನರಿರ್ಬೋದು ಅಥವಾ ಅವಿದ್ಯಾವಂತ ಮುಸಲ್ಮಾನರಿರ್ಬೋದು, ಇವತ್ತಿನವರೆಗೂ ಕೂಡ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಇದು ಇವತ್ತಿಂದಲ್ಲ, 2025 ಅಲ್ಲ, 1947 ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಅವತ್ತಿನಿಂದನೂ ಕೂಡ ಇವತ್ತಿನವರೆಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇರದಂಥ ಅನೇಕ ಮುಸಲ್ಮಾನರನ್ನು ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ಸ್ ಒಂದು ಗುಂಪು ಭಾರತದ ಸಂವಿಧಾನ